ಹಾಯ್ ಗಾಯ್ಸ್, ಹೇಗಿದ್ದೀರಾ ನೀವೆಲ್ಲ? ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಪ್ರವಾಸಿ ಜೀವನ ಜೋವಿಲ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ, ಪುತ್ತೂರು ವ್ಲಾಗ್ ನೀವು ಆಲ್ರೆಡಿ ನೋಡಿದ್ದೀರಾ, ನನ್ನ ತಾಯಿ ಮನೆಯ ವ್ಲಾಗ್ ಎಲ್ಲ. ಸೊ ಅದೇ ಕಂಟಿನ್ಯೂ. ನಾನು ಆ್ಯಕ್ಚುಲಿ ರಿಟರ್ನ್ ಬಂದಾಗಿದೆ. ಸೊ ನಾವು ವೀಡಿಯೋಸ್ ಅಪ್ಲೋಡ್ ಮಾಡೋದು ಲೇಟ್ ಆಗ್ತದೆ, ಬಿಕಾಸ್ ನೆಟ್ವರ್ಕ್ ಇಶ್ಯೂ ಇದೆ ಇಲ್ಲಿ ತುಂಬಾ. ಸೊ ಈ ವ್ಲಾಗಲ್ಲಿ ಏನಿದೆ ಅಂತ ಹೇಳಿದರೆ, ಪುತ್ತೂರು ವ್ಲಾಗ್ ಇದ್ದೇ ಕಂಟಿನ್ಯೂ. ನಾವು ನಮ್ಮ ಆಂಟಿಯ ಹೋಟೆಲ್ಗೆ ಹೋಗಿದ್ವಿ, ಮತ್ತು ಆಂಟಿ ಅವರೊಂದು ಫುಡ್ ಟ್ರಕ್ ಹಾಕ್ತಾ ಇದ್ದಾರೆ. ಸೊ ಅದ್ರ ಲೆಕ್ಕ ನಮಗೆ ಪಾರ್ಟಿ ಕೂಡ ಕೊಟ್ಟಿದ್ರು, ಅದು ಕೂಡ ಇದೆ. ಪ್ಲಸ್ ನಾವು ಬಿಕರ್ನಕಟ್ಟೆ ಇನ್ಫ್ಯಾಂಟ್ ಜೀಸಸ್ ಚರ್ಚ್ ನಂತೂರು ಅಲ್ಲಿ ಫೀಸ್ಟ್ ಇತ್ತು. ಸೊ ನಾವು ಅಲ್ಲಿಗೆ ಕೂಡ ವಿಸಿಟ್ ಮಾಡಿದ್ವಿ. ಅದನ್ನು ಕೂಡ ನಾವು ಈ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಬನ್ನಿ ಹಾಗಾದರೆ ನಮ್ಮ ವ್ಲಾಗನ್ನು ನೋಡೋಣ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನನ್ನಮ್ಮ ಬೆಳಿಗ್ಗೆ ನೀರು ದೋಸೆ ಮಾಡ್ತಾ ಇದ್ದಾರೆ ನಮಗೆ ಬ್ರೇಕ್ಫಾಸ್ಟಿಗೆ. ಮಂಗಳೂರಲ್ಲೆಲ್ಲ ನೀರು ದೋಸೆ ಅಂತ ಹೇಳಿದರೆ ಫೇಮಸ್ ಅಲ್ಲ. ಇದು ನೋಡಿ, ಕಾವಲಿ ಕಬ್ಬಿಣದ್ದು, ಇದರಲ್ಲಿ ನೀರು ದೋಸೆ ಭಯಂಕರ ಟೇಸ್ಟ್ ಆಯಿತಾ ನೋಡಿ. ಅದು ಬಾಳೆ ತಿಂಡಿ ಇರುತ್ತಲ್ಲ, ಅದ್ರದ್ದು ಇದು ಮಾಡಿದ್ದಾರೆ. ಈ ಬಾಳೆ ಎಲೆ ಉಂಟಲ್ಲ, ಎಣ್ಣೆದು ಮಾಡೋದು ನೋಡಿ ಹೇಗೆ ಅಂತ. ಈಗ ಅಮ್ಮ ಒಯ್ತಾರೆ ನೋಡಿ. ಚಂದ ಅಲ್ಲ? ನಾವು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಅಜ್ಜಿ ಮನೆಗೆ ಬಂದ್ವಿ. ಅಲ್ಲಿ ಆ್ಯಕ್ಚುಲಿ ಆಂಟಿ ಒಂದು ಫುಡ್ ಟ್ರಕ್ ತಗೊಂಡಿದ್ದಾರೆ. ಸೊ ಅದನ್ನು ವಾಶ್ ಮಾಡ್ತಾ ಇದ್ರು ಅವರಲ್ಲಿ. ಸೊ ನಾವಲ್ಲಿ ಬಂದಿರಬೇಕಾದ್ರೆ ನಾವು ವಿಡಿಯೋ ಮಾಡ್ತಾ ಇದ್ವಿ. ಆವಾಗ ಅಣ್ಣ ತಮಾಷೆ ಮಾಡ್ತಾ ಇದ್ರು. ನಾವು ಹೇಳಿದ್ವಿ, ನಾವೀಗ ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೆ ಕಸ್ಟಮರ್ ಜಾಸ್ತಿ ಬರ್ತಾರೆ ಅಂತ. ಅದಕ್ಕೆ ನನ್ನ ಅಣ್ಣ, ನಿಮ್ಗೆ ಇರೋದೇ 300 ಸಬ್ಸ್ಕ್ರೈಬರ್ಸ್, ಅದರಲ್ಲಿ ಜಾಸ್ತಿ ಇರೋದು ಉಡುಪಿ ಮತ್ತು ಬ್ಯಾರಿನವರು, ಪುತ್ತೂರವರು ಎಷ್ಟು ಬಂದಿದ್ದಾರೆ ಹಾಗೆ ಅಂತೇಳಿ. ಒಳ್ಳೆ ಫನ್ನಿ ಆಗಿತ್ತು ಆ ಮೂಮೆಂಟ್. ಒಳ್ಳೆ ಖುಷಿ ಆಯಿತು. ಮನೆಯಲ್ಲಿ ಎಷ್ಟು ಬೇಗ ಹೋಯ್ತು ಅಂತೆಲ್ಲ ಗೊತ್ತಾಗಿಲ್ಲ ನನಗೆ. ನೋಡಿ, ಇದುವೇ ಫುಡ್ ಟ್ರಕ್, ಸಣ್ಣದು ಗಾಡಿ. ಇಲ್ಲಿಂದ ಮತ್ತೆ ನಾವು ಮನೆಗೆ ಹೋದ್ವಿ. ಅಲ್ಲಿ ಅಮ್ಮ ಮಧ್ಯಾಹ್ನ ಊಟಕ್ಕಂತ ಚಿಕನ್ ಸುಕ್ಕಕ್ಕೆ ರೆಡಿ ಮಾಡ್ತಾ ಇದ್ರು. ಆಯ್ತಾ, ಇದಕ್ಕೆ ಅಮ್ಮ ಟೊಮ್ಯಾಟೊ ಮತ್ತೆ ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ ಮೆಣಸು ಮತ್ತೆ ಹುಳಿ ಮತ್ತೆ ಗರಂ ಮಸಾಲನ ಕುಟ್ಟಿ ಹಾಕಿದ್ದಾರೆ. ಮತ್ತೆ ಶುಂಠಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಇದು ಕೋಳಿ, ಊರಿದ ಕೋಳಿ, ಇದು ಹುಂಜ 2 kg 100 ಉಂಟು. 2 kg 100 ಗ್ರಾಮ್ಸ್ ಉಂಟು. ಅದಕ್ಕೆ ಅಷ್ಟು ಮಸಾಲ ಹಾಕಿದ್ದಾರೆ. ಇದು ಕಡಿಯುದಮ್ಮ? ಕಡಿಲಿಕ್ಕೆ ಅಲ್ಲ, ಅದು ಒಗ್ಗರಣೆ ಎಣ್ಣೆ ಹಾಕುದು, ಮತ್ತೆ ಇದು ಫ್ರೈ ಮಾಡುದು, ಮತ್ತೆ ಕೋಳಿ ಮಾಂಸ ತೊಳೆದು ಅದಕ್ಕೆ ಹಾಕುದು. ಕುಕ್ಕರ್ ಅಲ್ಲಿ ಎಷ್ಟು ವಿಸಿಲ್ ಬೇಕು? 3 ವಿಸಿಲ್ ಬೇಕು. 3 ವಿಸಿಲ್ ಬೇಕು. ಮತ್ತೆ ಅದು ಆದ ನಂತರ ಬಾಪಾಸ್ ಒಡಿ ಹಾಕುದು, ಮತ್ತೆ ತೆಂಗಿನ ಕಾಯಿ ತುರಿದು ಹಾಕುದು. ತುರಿದು ಹಾಕುದು. ರೆಡಿ. ಚಿಕನ್ ಅನ್ನು ಚಂದ ವಾಶ್ ಮಾಡಿ ಅಮ್ಮ ಕುಕ್ಕರಲ್ಲಿ ಇಟ್ಟರು ವಿಸಿಲ್ಗೆ. ಬಟ್ ಈ ಪಾರ್ಟ್ಸ್ ಇದೆ ಅಲ್ಲ ಕೋಳಿದು, ಅದನ್ನು ಹಾಕ್ಲಿಲ್ಲ. ಅದು ಮತ್ತೆ ಹಾಕ್ಲಿಕ್ಕಂತೆ ಅಮ್ಮ ಹೇಳಿದ್ರು. ನೋಡಿ, ಮಣ್ಣಿನ ಪಾಟಲ್ಲಿ ಮಧ್ಯಾಹ್ನದ ಊಟ ಎಲ್ಲ ಆದ ನಂತರ ನಾವು ನಮ್ಮ ಕಾಲೇಜ್ ಹತ್ರ ಹೋದ್ವಿ. ನನ್ನ ಹಳೆ ಕಾಲೇಜ್. ಆ್ಯಕ್ಚುಲಿ ನಾನು ಡಿಗ್ರಿ PUC ಎಲ್ಲ ಇದೇ ಕಾಲೇಜಲ್ಲಿ ಓದಿದ್ದು, ಸೇಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರು. ಸೊ ನನಗೆ ಅಲ್ಲಿ ಹೋಗುವಾಗಂತೂ ಮೊದಲು ನಾವು ಹೇಗಿದ್ವಲ್ಲ ಅದೆಲ್ಲ ಒಮ್ಮೆ ನೆನಪು ಬಂತು. ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ನಮ್ಮ ಲೆಕ್ಚರರ್ಸ್ ಆಗಲಿ, ಎಲ್ಲರದ್ದು ಒಮ್ಮೆ ನೆನಪು ಬಂತು. ಅಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇತ್ತು. ಸೊ ಅದನ್ನು ನೋಡ್ಲಿಕ್ಕಂತ ಹೋಗಿದ್ವಿ. ಈವನ್ ನನ್ನ ಚಿಕ್ಕಪ್ಪ ಕೂಡ ಆಟ ಆಡ್ತಾಯಿದ್ರು. ಆ ಕಡೆ ನೋಡಿ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅದು ಡಿಗ್ರಿ ಕಾಲೇಜ್ ಇದು. ಸೊ ಸೇಂಟ್ ಫಿಲೋಮಿನಾ ಕಾಲೇಜ್ ಹತ್ರನೇ ಡಿಗ್ರಿ ಕಾಲೇಜ್
ಕಾಲೇಜ್ ಇದೆ, PUC ಕಾಲೇಜ್ ಕೂಡ ಇದೆ, ಪ್ಲಸ್ ಹೈಸ್ಕೂಲ್ ಕೂಡ ಇದೆ. ಒಳ್ಳೆ ಖುಷಿ ಆಯಿತು ಒಮ್ಮೆ ಹೋಗಿ ಮೆಮೊರಿ ರಿಫ್ರೆಶ್ ಮಾಡಿ ಬಂದಾಗ ಆಯಿತು. ಕಾಲೇಜ್ ಡೇಸ್ ಒಂದು ಚಂದ ಅಲ್ವಾ, ಆ ಮಸ್ತಿ, ಆ ತುಂಟಾಟ ಎಲ್ಲ ಒಮ್ಮೆಗೆ ಕಣ್ಮುಂದೆ ಬಂದಾಗ ಆಯಿತು ನನಗೆ. ಮೆಮೊರೀಸ್ ಎಲ್ಲ ಹೇಳಿದರೆ ಮುಗಿಯುವುದಿಲ್ಲ ಅಲ್ವಾ. ನನ್ನ ಫ್ರೆಂಡ್ಸನ್ನು ನಾನು ತುಂಬ ಮಿಸ್ ಮಾಡ್ತಿದ್ದೆ. ನಾನು ಹೆಚ್ಚಾಗಿ ಯಾವಾಗಲೂ ಹೋದರೆ ಮೀಟ್ ಆಗಿ ಬರ್ತೇನೆ, ಬಟ್ ಈ ಸಲ ಆಗಲಿಲ್ಲ ಬಿಕಾಸ್ ಅವರೆಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಇದ್ದಾರೆ. ಸೊ ನಾವಿವಾಗ ಕಾಲೇಜಿಂದ ಹೊರಟು ಮನೆಗೆ ಹೋಗ್ತಾ ಇದ್ವಿ. ದಾರಿಯಲ್ಲಿ ಟ್ರೈನ್ ಇದ್ದ ಗೇಟ್ ಹಾಕಿದ್ರು. ನಾವು ಟ್ರೈನ್ ಅಂತ ವಿಡಿಯೋ ಮಾಡ್ಲಿಕ್ಕೆ ಹೋದ್ವಿ, ಬಟ್ ಗೊತ್ತಲ್ವಾ ಟ್ರೈನ್ ಅಂತ ಅಂದ್ಕೊಂಡಿದ್ದು, ಬಟ್ ಗೂಡ್ಸ್ ಟ್ರೈನ್ ಆಗಿತ್ತು ಅದು. ಸೊ ಸಂಜೆ ನಮಗೆ ಆಂಟಿ ಡಿನ್ನರಿಗೆ ಅಂತ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಇಲ್ಲಿ ಸ್ವಲ್ಪ ಗಮ್ಮತ್ತೆಲ್ಲ ಮಾಡಿದ್ವಿ ನಾವು. ಈಗ ಹೊರಟಿದ್ದೇವೆ ನಾವು. ನೋಡಿ, ಇದು ದರ್ಬೆಯಲ್ಲಿದೆ, ದರ್ಬೆ ಅಲ್ಲ, ಬೈಪಾಸ್ ಹತ್ರ ನಿರಾಲ ಫ್ಯಾಮಿಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಒಳಗಡೆ ಹೋಗುವ ಬನ್ನಿ. ಇದು ಹೊಸ ರೆಸ್ಟೋರೆಂಟ್ ಅನಿಸುತ್ತೆ, ಬಿಕಾಸ್ ನಾನು ನೋಡಿಲ್ಲ, ಫಸ್ಟ್ ಟೈಮ್ ಬರೋದು ನಾನು ಕೂಡ. ಒಳಗಡೆ ಆಂಬಿಯನ್ಸ್ ಎಲ್ಲ ತುಂಬ ಚೆಂದ ಇದೆ. ಸೀಟಿಂಗ್ ಅರೇಂಜ್ಮೆಂಟ್ಸ್, ಚೇರ್ಸ್, ಟೇಬಲ್ಸ್, ಲೈಟ್ಸ್ ಎಲ್ಲ ಒಂಥರ ಯುನೀಕ್ ಆಗಿದೆ. ನೋಡಿ, ಇವರು ಯಾರು ಅಂತ ಗೆಸ್ ಮಾಡಿ. ನನ್ನ ಅಕ್ಕವ? ಇವರು ನನ್ನ ಅಕ್ಕ ಅಲ್ಲ ಆಯ್ತಾ, ಇವರು ನನ್ನ ಆಂಟಿ. ನೋಡಿ, ಇವರು ನನ್ನ ಅಜ್ಜಿ, ಅಪ್ಪನ ಅಮ್ಮ. ಇವರು ಒಳ್ಳೆ ಇದು ಎಂತ ಹೇಳ್ತಾರೆ, ಎಂಟರ್ಪ್ರೆನ್ಯೂರ್ ಆಯ್ತಾ. ಅವರು ನಮ್ದು ಎಂತ ಹೇಳ್ತಾರೆ, ಕುವೈಟ್ ಕಿಂಗ್ ನನ್ನ ಅಣ್ಣ. ಇವರು ನನ್ನ ಅಮ್ಮ, ಇವರು ನನ್ನ ಗಂಡ, ಇದು ನನ್ನ ಬೇಬಿ, ಇದು ಅಣ್ಣನ ಮಕ್ಕಳು. ನಾವಿವತ್ತು ಬಂದಿದ್ದೇವೆ, ಇದು ನಾವಿವತ್ತು ಬಂದಿದ್ದೇವೆ ಇದು ನಿರಾಲ ಪುತ್ತೂರು ರೆಸ್ಟೋರೆಂಟ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಸೊ ನಾವು ಇವತ್ತು ಇಲ್ಲಿ ಫ್ಯಾಮಿಲಿ ಡಿನ್ನರ್ಗೆ ಅಂತ ಬಂದಿದ್ದೇವೆ. ಇವರಾಯ್ತಾ ಪಾರ್ಟಿ ಕೊಡುವವರು ಇವರು. ನೋಡಿ, ಇವಾಗ ಸ್ಪೆಕ್ಸ್ ಎಲ್ಲ ಹಾಕಿದ್ದಾರೆ ಇವರು. ನೋಡಿ, ಸ್ಪೆಕ್ಸ್ ಎಲ್ಲ ಹಾಕಿ ಮೆನು ನೋಡ್ತಿದ್ದಾರೆ, ಯಾವುದಕ್ಕೆ ರೇಟ್ ಕಮ್ಮಿ ಉಂಟು ಅದನ್ನು ಆರ್ಡರ್ ಮಾಡುವ ಅಂತ. ನೋಡಿ ಅಂತೆ. ಬಟ್ ಈ ಕಾಂಪ್ಲಿಮೆಂಟರಿ ಅದು ಹುಡುಕ್ಲಿಕ್ಕೆ ತುಂಬ ಕಷ್ಟ. ಹೇಗೆ ಮಾಡ್ತಾರೆ ನಾವು ಸ್ಟಾರ್ಟರ್ಸಲ್ಲಿ ಮಟನ್ ಕ್ಲಿಯರ್ ಸೂಪ್ ಆರ್ಡರ್ ಮಾಡಿದ್ವಿ. ತುಂಬ ಟೇಸ್ಟಿ ಆಗಿತ್ತು. ಅದರಲ್ಲಿ ಬ್ರೊಕೊಲಿ, ವೆಜಿಟೇಬಲ್ಸ್ ಎಲ್ಲ ಇತ್ತು. ಮತ್ತು ಗ್ರೀನ್ ಸಲಾಡ್ ಆರ್ಡರ್ ಮಾಡಿದ್ವಿ. ಮತ್ತು ಚಿಕನ್ ಗೀ ರೋಸ್ಟು, ಪರಿಮಳ ತುಂಬಾ ಚೆಂದ ಇತ್ತು. ಫುಲ್ಲು ಗೀಸ್, ಒಳ್ಳೆ ಸ್ಮೆಲ್ ಬರ್ತಾಯಿತ್ತು, ಮತ್ತು ಟೇಸ್ಟ್ ಕೂಡ ಹಾಗೆ ಇತ್ತು, ತುಂಬ ಚೆಂದ ಇತ್ತು. ಇವರು ನೋಡಿ ಲೆಗ್ ಪೀಸ್ ಇಟ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ಮತ್ತು ಮಸಾಲ ಪಾಪಡ್ ಆರ್ಡರ್ ಮಾಡಿದ್ದು. ನನಗೆ ಮಸಾಲ ಪಾಪಡ್ ಅಂತ ಹೇಳಿದ್ರೆ ಇಷ್ಟ, ಬಟ್ ಅದು ತುಂಬಾ ಸ್ಪೈಸಿ ಆಗಿತ್ತು. ನಂತರ ಚಿಕನ್ ಪ್ಲ್ಯಾಟರನ್ನು ಆರ್ಡರ್ ಮಾಡಿದ್ವಿ. ಅದು ಅಂತೂ ಸಖತ್ತಾಗಿತ್ತು, ನನಗೆ ಅದು ತುಂಬ ಇಷ್ಟ ಆಯಿತು. ನಾವು ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ರಲ್ಲಿ ದಿ ಬೆಸ್ಟ್ ಅಂತ ಹೇಳ್ಬೋದು. ಚಿಕನ್ ಪ್ಲ್ಯಾಟರ್ಸ್ ತುಂಬಾ ಟೇಸ್ಟಿ ಆಗಿತ್ತು. ಎಲ್ಲ ಫಿನಿಶ್ ಆಯಿತು ನೋಡಿ, ಒಂದು ಪೀಸ್ ಕೂಡ ಬಿಡಲಿಲ್ಲ, ಎಲ್ಲ ಫಿನಿಶ್ ಮಾಡಿ. ಸಾಸ್ ಕೂಡ ಬಿಟ್ಟಿಲ್ಲ ಅದರಲ್ಲಿ, ಅಷ್ಟು ಯಮ್ಮಿ ಆಗಿತ್ತು. ಪ್ಲೇಟ್ಸ್ ನೋಡುವಾಗ ನಿಮಗೆ ಗೊತ್ತಾಗಿರ್ಬೋದು. 4,000 ಆಗ್ತದೆ ಅಂತ. 3,500 ಹೇಳಿ. ನೀವು ಹೇಳಿ. 4. ನಂದು ಸಹ 4. ನಾನು 3,950 ರೂಪಾಯಿ. ನೋಡುವ ಯಾರು ಸರಿ ಆಗ್ತದೆ, ಮತ್ತೆ ನಾವು ನಿಮ್ಗೆ ಹೇಳ್ತೇವೆ. ಯಾರದು ಸರಿ ಆಗ್ತಾರೆ ಅವರೇ ಕೊಡಬೇಕು. ಮತ್ತು ನಾವು ಮೇನ್ ಕೋರ್ಸಲ್ಲಿ ಅಣ್ಣ ನೀರು ದೋಸೆ ಮತ್ತು ಚಿಕನ್ ಕರಿ ಆರ್ಡರ್ ಮಾಡಿದರು. ಮತ್ತು ನಾವೊಂದು ಚಿಕನ್ ಬಿರಿಯಾನಿ, ಮತ್ತು ಮಿಕ್ಸ್ಡ್ ಫ್ರೈಡ್ ರೈಸ್, ಮತ್ತು ಅಮ್ಮ ಪಲಾವ್ ಆರ್ಡರ್ ಮಾಡಿದರು. ಊಟ ಆದ ನಂತರ ನಾವು ಬಿಲ್ಲೆಲ್ಲ ಪೇ ಮಾಡಿದ್ವಿ. ಬಿಲ್ ಎಷ್ಟಾಯ್ತು ಅಂತೇಳಿದ್ರೆ 4,800 ಆಗಿತ್ತು.
ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಕಸ ತಗೊಂಡೋಗೋರು ಬಂದಿದ್ದಾರೆ. ಇದೊಂದು ಮುನ್ಸಿಪಾಲ್ಟಿಯವರು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಡ್ರೈ ವೇಸ್ಟ್ ಮತ್ತು ವೆಟ್ ವೇಸ್ಟನ್ನು ಸಪ್ರೇಟ್ ಇಟ್ಟು ಅದನ್ನು ಕಲೆಕ್ಟ್ ಮಾಡೋದು. ಬೆಳಿಗ್ಗೆ ಬರ್ತಾರೆ ಅವರು ನೋಡಿ, ಒಳ್ಳೆ ಸಾಂಗ್ ಎಲ್ಲ ಹಾಕಿ ಬರ್ತಾರೆ. ಹಲೋ ಗೈಸ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತು ನಾವು ಈಗ ಪುತ್ತೂರು ನಮ್ಮ ಮಾವನ ಮನೆಯಲ್ಲಿದ್ದೇವೆ. ಈಗ ಅವರದ್ದು ಹೌಸ್ ಟೂರ್ ಮಾಡುವ, ಆಯಿತಾ? ಹೇಗಿದೆ ಅಂತ ನೋಡುವ ಮನೆಯೆಲ್ಲ. ಬನ್ನಿ, ಅವರ ವ್ಯೂಸ್ ವ್ಯೂ ನೋಡಿ ಮನೆಯದ್ದು. ಇದು ನೇಬರ್ ಅವರ ಮನೆ. ಇಲ್ಲಿ ಅವರದ್ದು ಅಜ್ಜಿ ಮನೆ ಇಲ್ಲಿ ಕಾಣ್ತಿದೆ ಅಲ್ಲ, ಇದೆಲ್ಲ ಇವರ ತೋಟ ನೋಡಿ. ಇದು ಇವರ ಮನೆ ನೋಡಿ, ಅಲ್ಲಿ ಡಾಡಾ ಡಾಡಾ ಅಂತ ಕರೀತಿದ್ದಾನೆ. ಇದು ಇವರ ಮನೆ, ಇದು ಎಲ್ಲ ತೋಟ. ಹಾಯ್ ಹಾಯ್ ಬಬ್ಬು. ಬನ್ನಿ ಗೈಸ್, ನಾನು ನಿಮಗೆ ನನ್ನ ಮನೆ ತೋರಿಸ್ತೇನೆ. ಒಳಗಡೆ ಎಲ್ಲ ಹೋಮ್ ಟೂರ್ ಎಲ್ಲ ಸ್ವಲ್ಪ ಮೆಸ್ಸಿ ಉಂಟು, ಬಿಕಾಸ್ ಮಕ್ಕಳೆಲ್ಲ ಆಟಾಡಿಲ್ಲಿ ಇದು ಮಾಡಿದ್ದಾರೆ, ಟಾಯ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಇದು ನಮ್ಮದು ಸಿಟ್ ಔಟ್. ಇಲ್ಲಿ ಎಂಟರ್ ಆದಾಗೆ ಇದು ನಮ್ಮ ಹಾಲ್, ಇದು ನೋಡಿ ನಮ್ಮ ಡೋರ್, ಮೇನ್ ಡೋರ್. ಸೊ ನೋಡಿ, ಇದು ನಮ್ಮ ಫಾಲ್ ಸೀಲಿಂಗ್, ನಮ್ಮ ಮನೆಯ ಫಾಲ್ ಸೀಲಿಂಗ್. ಬನ್ನಿ ನೋಡಿ, ಇದು ನಮ್ಮ ಫ್ಯಾಮಿಲಿ ಫೋಟೋ. ಇದರಲ್ಲಿ ಇಷ್ಟು ಶೀಲ್ಡ್ ಇದೆ ಅಲ್ಲ, ಇದು ಹೈಯೆಸ್ಟ್ ಇದರಲ್ಲಿರೋದು ನನ್ನ ಅಣ್ಣಂದು. ಅವನು ಕ್ರಿಕೆಟ್ ಪ್ಲೇಯರ್. ಇನ್ನೊಬ್ಬ ಅಣ್ಣ ಇದ್ದಾನೆ, ಅವರು ಕುವೈಟಲ್ಲಿದ್ದಾರೆ. ಅವ್ರದ್ದು ಜಾಸ್ತಿ ಇದೆ ಮೊಮೆಂಟೋಸ್ ಇದೆಲ್ಲ. ಇದು ನಮ್ಮದು ಅಲ್ತಾರ್. ಸೊ ಇಲ್ಲಿಂದ ನೆಕ್ಸ್ಟ್ ಇದು ನಮ್ಮದು, ಇದು ಡೈನಿಂಗ್ ರೂಮ್. ಓಕೆ ನೋಡಿ, ಇದು ಡೈನಿಂಗ್ ರೂಮ್. ಇಲ್ಲಿ ಚೇರನ್ನೆಲ್ಲ ತೆಗೆದಿದ್ದಾರೆ, ಬಿಕಾಸ್ ಅಣ್ಣನ ಮಗ ಇದ್ದಾನಲ್ಲ, ಅವನೆಲ್ಲ ಹತ್ತಿ ಎಲ್ಲ ಆ ಕಡೆ ಈ ಕಡೆ ಮಾಡ್ತಾನೆ. ಇದು ನಮ್ಮ ಕಿಚನ್. ಇದು ನಮ್ಮ ಫ್ರಿಡ್ಜ್. ಒಂಥರ ಬಾಲ್ಕನಿ ಥರ, ಪ್ಯಾಸೇಜ್ ಥರ ಒಂದು ಇಲ್ಲಿ. ಅದರ ನಂತರ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಕಡೆ ಒಂದು ಲೈಕ್ ಬಟ್ಟೆ ಒಗಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಅಂತ ಒಂದು ಪ್ಲೇಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ನಾವು ಬಟ್ಟೆ ವಾಶ್ ಮಾಡೋದು. ಇಲ್ಲಿ ಪಾತ್ರೆ ಎಲ್ಲ ಇದು ಇಟ್ಟಿದ್ದಾರೆ ಅಮ್ಮ. ಇಲ್ಲಿಂದ ಬ್ಯಾಕ್ ಸೈಡ್ ಕಾಣ್ತದೆ ನಿಮಗೆ ನಮ್ಮ ಮನೆದ್ದು ನೋಡಿ. ಈಗ ನಾವು ನಮ್ಮ ಆಂಟಿಯ ಹೋಟೆಲ್ಗೆ ಹೋಗ್ತಾ ಇದ್ದೇವೆ. ಇದು ಮನೆಯಿಂದ ಸ್ವಲ್ಪನೇ ದೂರ ಇರೋದು, ಒಂದು 10 ಮಿನಿಟ್ಸ್ ಇದೆ. ಬನ್ನಿ ಹೋಗುವ. ನಾವು ಬಂದ್ವಿ ಆಂಟಿ ಹೋಟೆಲ್ಗೆ. ಅಲ್ಲಿ ನೋಡಿ, ಅವರು ಫುಡ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದು ಸಣ್ಣ ಹೋಟೆಲ್. ಅವರು ನಮಗೆ ಟೇಸ್ಟ್ ಮಾಡಲಿಕ್ಕೆಲ್ಲ ಕೊಡ್ತಾಯಿದ್ರು. ನಮಗೆ ಅವರು ಅಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ ನಮಗೆ ಫುಡ್ ನೋಡಿ. ಚಿಕನ್ ಕಬಾಬ್ ಮಾಡಿದರು, ನಮಗೆ ಚಿಕನ್ ಕಬಾಬ್ ಕೊಟ್ಟಿದ್ರು. ಇಲ್ಲಿ ಮಧ್ಯಾಹ್ನದ್ದು ಗಂಜಿ ಊಟ ಕೂಡ ಇದೆ. ಮತ್ತು ಸಂಜೆ ಚೈನೀಸ್ ಫುಡ್ಡು ಕೂಡ ಸಿಗ್ತದೆ. ಸೊ ನಿಮಗೆ ನೀವು ಪುತ್ತೂರಲ್ಲಿ ಇರೋದಾದರೆ ಅಲ್ಲಿ ಬಂದು ವಿಸಿಟ್ ಮಾಡಿ, ಫುಡ್ ಟೇಸ್ಟ್ ನೋಡಿ. ಈ ಹೋಟೆಲಿದ್ದ ನಾವು ಸಪ್ರೇಟ್ ಒಂದು ಶಾರ್ಟ್ ಕೂಡ ಅಪ್ಲೋಡ್ ಮಾಡಿದ್ದೇವೆ, ದಯವಿಟ್ಟು ಅದನ್ನು ನೋಡಿ. ಆಂಟಿಯ ರೆಸ್ಟೋರೆಂಟ್ ಪಕ್ಕನೊಂದು ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಶಾಪ್ ಇದೆ. ಅಲ್ಲಿಂದ ಡ್ರ್ಯಾಗನ್ ಫ್ರೂಟ್ ತಂದಿದ್ರು. ಅದು ಅಣ್ಣ ಕಟ್ ಮಾಡುವ ಸ್ಟೈಲ್ ನೋಡಿ, ಇಷ್ಟು ಚಂದ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ತುಂಬಾ ಸ್ವೀಟ್ ಇತ್ತಾಯ್ತಾ. ವೈಟ್ಗಿಂತ ಇದು ಪಿಂಕ್ ಕಲರ್ ಇದೆಲ್ಲ, ತುಂಬಾ ಟೇಸ್ಟಿ ಆಗಿತ್ತು. ನೀವು ಸಹ ಟ್ರೈ ಮಾಡಿರಿ, ನನ್ನ ಕಮೆಂಟ್ ಬಾಕ್ಸಲ್ಲಿ ಪಿಂಕ್ ಟ್ರೈ ಮಾಡಿದ್ದೀರಾ ಅಂತ. ಫ್ರೂಟ್ಸ್ ಅಂಗಡಿಯಲ್ಲಿ ಇದ್ರು ಕಾಣಬೇಕು. ಟೇಸ್ಟಿ ವಾವ್, ಒಳ್ಳೆ ಬಾಬು ಕತೆ.
ನಾವಲ್ಲಿ ಟೇಸ್ಟ್ ಮಾಡಿದ ಫುಡ್ ಇದು ಚಿಕನ್ ಫ್ರೈಡ್ ರೈಸ್ ಮತ್ತು ಚಿಕನ್ ನೂಡಲ್ಸ್ ಮತ್ತು ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಗೋಬಿ ಮಂಚೂರಿ ಕೂಡ ಟ್ರೈ ಮಾಡಿದ್ವಿ, ಅದು ಕೂಡ ಅಷ್ಟೇ ಒಳ್ಳೆ ಟೇಸ್ಟ್ ಇತ್ತು, ಕ್ರಿಸ್ಪಿಯಾಗಿ, ಗೋಬಿ ತುಂಬ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿತ್ತು. ಸೂಪರ್ ಉಂಟು. ಹೊರಗಡೆ ಇದು ಗೋಬಿದು ಲೇಯರ್ ಇದೆ ಅಲ್ಲ, ಫುಲ್ ಕ್ರಂಚಿ ಆಗಿದೆ ಆ್ಯಂಡ್ ಗೋಬಿ ಫುಲ್ ಸಾಫ್ಟ್ ಸಾಫ್ಟ್ ಸೂಪರ್ ಉಂಟು, ಟೇಸ್ಟಿ ಉಂಟು. ಇಲ್ಲಿಂದ ಹೊರಟು ಮತ್ತು ನಾವು ಮನೆಗೆ ಹೋದ್ವಿ. ಮತ್ತು ಮಕ್ಕಳಿಗೆ ಸ್ವಲ್ಪ ಆಟಾಡ್ಲಿಕ್ಕಂತ ಮನೆ ಹತ್ರನೇ ಸಾಮಿದಡ್ಕ ಅಂತ ಪ್ಲೇಸ್, ಅಲ್ಲಿ ಒಂದು ಸಣ್ಣ ಒಂದು ಗಾರ್ಡನ್ ಮಾಡಿದ್ದಾರೆ ಮಕ್ಕಳು ಆಟಾಡ್ಲಿಕ್ಕೆ ಅಂತ. ಸೊ ನಾವಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋದ್ವಿ. ಸಂಜೆ ಅವರಿಗೆ ಸ್ವಲ್ಪ ಎಂಜಾಯ್ ಆಗಲಿ ಅಂತ ಮಕ್ಕಳು ಆಟಾಡ್ತಾ ಇದ್ರು, ಅವರು ಸಹ ಎಂಜಾಯ್ ಮಾಡಿದರು. ನೋಡಿ ಗೈಸ್, ನೋಡಿ ಇವಳನ್ನು ನೋಡಿದರೆ ನಿಮಗೆ ಹೇಗೆ ಕಾಣ್ತದೆ, ಏನು ಯೋಚನೆ ಮಾಡ್ತಿರ್ಬೋದು. ನಂಗಂತೂ ಇವಳು ಒಂದು ಮಗುವೆ ಸಾಕು ಅಂತ ಕಂಗಾಲಾಗಿ ಬಿಟ್ಟಿದ್ದಾಳೆ ಅಂತ ಅನಿಸ್ತದೆ. ನಿಮಗೆ ಏನು ಅನಿಸ್ತದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ನಾವು ನೆಕ್ಸ್ಟ್ ಡೇ ಉಡುಪಿಗೆ ಹೊರಟಿದ್ವಿ. ಸೊ ಆನ್ ದ ವೇ ನಮಗೆ ನಂತೂರು ಸಿಗ್ತದೆ, ಅಲ್ಲಿ ಇನ್ಫ್ಯಾಂಟ್ ಜೀಸಸ್ ಚರ್ಚ್ ಇದೆ. ನಾವು ಮ್ಯಾಂಗ್ಳೂರಿಗೆ ಬಂದರೆ ಇಲ್ಲಿ ವಿಸಿಟ್ ಮಾಡ್ತೇವೆ, ಬಿಕಾಸ್ ಇದೊಂದು ಎಂತ ಹೇಳ್ತಾರೆ, ಇಲ್ಲಿ ಬಂದರೆ ಅದು ತುಂಬಾ ಪೀಸ್, ಹಾಗೆ ಒಳ್ಳೆ ಮಿರಾಕ್ಯುಲಸ್ ಇರುವ ಚರ್ಚ್ ಕೂಡ. ನೀವು ಮಂಗಳೂರಲ್ಲೆಲ್ಲ ಇದ್ದರೆ ಬಂದು ವಿಸಿಟ್ ಮಾಡಿ. ಇಲ್ಲಿ ಫೀಸ್ಟ್ ಇತ್ತು, ಸೊ ನಾವಲ್ಲಿ ಫೀಸ್ಟಿಗೆ ಹೋಗಿ ಪ್ರೇಯರ್ ಎಲ್ಲ ಮಾಡಿದ್ವಿ, ಕ್ಯಾಂಡಲ್ಸ್ ಎಲ್ಲ ಲೈಟ್ ಮಾಡಿದ್ವಿ. ಎಷ್ಟು ಜನ ಇದ್ರು ಅಂತ ಹೇಳಿದರೆ ತುಂಬಾ ಜನ ಇದ್ದರು. ಸೊ ಮತ್ತು ಅಲ್ಲಿ ಪ್ರಸಾದ ಕೂಡ ಇತ್ತು, ಅನ್ನ ಸಂತರ್ಪಣೆ ಕೂಡ ಇತ್ತು. ಸೊ ನಾವು ಅದನ್ನು ಕೂಡ ಸೇವಿಸಿದ್ವಿ. ತುಂಬಾ ರಶ್ ಇತ್ತು, ತುಂಬ ಅಂದರೆ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ರಶ್ ಇತ್ತು. 2 days ಇತ್ತು ಆ ಫೀಸ್ಟ್. ಇದು ಚರ್ಚ್ ಇದ್ದು ಕೆಳಗಡೆ ಒಂದು ಸೀಕ್ರೆಟ್ ಪ್ಲೇಸ್ ಇದೆ, ಹೋಲಿ ಸ್ಯಾಕ್ರಮೆಂಟ್ ಇಟ್ಟಿದ್ದಾರೆ ಅಲ್ಲಿ. ಮತ್ತು ಆ ಕಡೆ ನೋಡಿ ಇನ್ನೊಂದು ಚರ್ಚ್ ಕೂಡ ಕಾಣ್ತದೆ, ನಂಗೆ ಅದರ ಹೆಸರು ಎಂತ ಅಂತ ಗೊತ್ತಿಲ್ಲ. ಇದು ನಮಗೆ ಆ ಪ್ಲೇಸಿಂದ ಕಾಣ್ತದೆ ವ್ಯೂವಿಂದ. ಸೊ ನಾವಲ್ಲಿ ಸ್ಯಾಕ್ರಮೆಂಟ್ ಹತ್ರ ಎಡೋರೇಷನ್ ಹತ್ರ ಹೋಗಿದ್ವಿ, ಪ್ರೇಯರ್ ಮಾಡಿ ಅಲ್ಲಿಂದ ಇವಾಗ ಊಟ ಸೇವಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ, ಪ್ರಸಾದ ಸೇವಿಸ್ಲಿಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಕೂಡ ಅಷ್ಟೇ ತುಂಬ ಕ್ರೌಡ್ ಇತ್ತು. ನೋಡಿ ಪ್ರಸಾದ ಇದು. ಸೊ ಇಲ್ಲಿಂದ ನಾವು ಹೊರಟು ಉಡುಪಿಗೆ ಮನೆಗೆ ಹೋಗ್ತಾ ಇದ್ದೇವೆ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೇವೆ. ಈ ವ್ಲಾಗ್ ನಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಇನ್ನಷ್ಟು ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.